ಪ್ರೈಸ್ ಯು ಜೀಸಸ್. ಹಲ್ಲೆಲೂಯಾ. ಐಸಾಯ 46:4. ನಿನ್ನ ಮುಪ್ಪಿನವರೆಗೆ ನಿನ್ನನ್ನು ಹೊತ್ತು ಸಲಹುವ ದೇವರು ನಾನು, ನಿನ್ನನ್ನು ಉಂಟು ಮಾಡಿದವನು ನಾನೇ, ಹೊರುವವನು ನಾನೇ, ಭಯಪಡಬೇಡ, ಹೆದರಬೇಡ. ಇದು ದೇವರ ವಾಗ್ದಾನ. ಗುಡ್ ಮಾರ್ನಿಂಗ್. ಇವತ್ತಿನ ವಾಕ್ಯ ರೋಮನ್ 14 ವಾಕ್ಯ 17. ದೇವರ ರಾಜ್ಯವೆಂದರೆ ತಿನ್ನುವುದು ಕುಡಿಯುವುದು ಅಲ್ಲ, ಪವಿತ್ರಾತ್ಮ ಅವರಿಂದ ಬಂದ ಸತ್ಸಂಬಂಧ, ಶಾಂತಿ, ಸಮಾಧಾನ ಮತ್ತು ಸಂತೋಷ ದೇವರ ರಾಜ್ಯದಲ್ಲಿ ಅಡಗಿದೆ. ದೇವರು ಹೇಳಿದ್ರು ಮತ್ತೆ 6ರಲ್ಲಿ, ದೇವರ ರಾಜ್ಯ ಹುಡುಕಿರಿ, ನೀತಿ ಹುಡುಕಿರಿ ಅಂತ. ತಿನ್ನೋದು ಕುಡಿಯೋದು ಅಲ್ಲ, ದೇವರ ರಾಜ್ಯ. ದೇವರ ರಾಜ್ಯವನ್ನು ಹುಡುಕಿರಿ, ಅದು ದೇವರ ನೀತಿಯನ್ನು ಹುಡುಕಿರಿ, ದೇವರ ಹೃದಯದ ಭಾವನೆಗಳನ್ನು ಹುಡುಕಿರಿ, ಅವ್ರು ಏನು ಬಯಸ್ತಿದ್ದಾರೆ ಅನ್ನೋದನ್ನು ಹುಡುಕಿರಿ. ನಾವೇನು ಮಾಡ್ತೀವಿ ಈಗ? ದೇವರ ಸಾಮ್ರಾಜ್ಯ ಅಂದ್ರೆ ತಿನ್ನೋದು ಕುಡಿಯೋದು, ಕ್ರಿಸ್ಮಸ್ ಅಂದ್ರೆ ತಿನ್ನೋದು ಕುಡಿಯೋದು, ಅದರಲ್ಲೇ ಸೀಮಿತವಾಗಬಾರ್ದು. ತಿನ್ನೋದು ಕುಡಿಯೋದು ಬೇಕು, ಆದರೆ ಅದಕ್ಕೆ ಸೀಮಿತ ಅಲ್ಲ. ಏನಾದ್ರು ಸತ್ಕಾರ್ಯಗಳು ಮಾಡಬೇಕು, ಹಸಿದವರಿಗೆ ನೀಡಬೇಕು, ವಸ್ತ್ರವಿಲ್ಲದವರಿಗೆ ನೀಡಬೇಕು. ಅವಾಗ ಹಬ್ಬಕ್ಕೊಂದು ಅರ್ಥ ಬರುತ್ತೆ. ನಾನು ಸ್ವಿಟ್ಜರ್ಲ್ಯಾಂಡ್ಗೆ 4 ಸಲ ಹೋದೆ. ಅಲ್ಲಿಯ ತಮಿಳ್ನವರಿಗೆ ರಿಟ್ರೀಟ್ ಕೊಡಕ್ಕೆ ಹೋದೆ. ಅವಾಗ ಫಾದರ್ ಪೆಪ್ಪಿ ಅಂತ ಅವರೇ ನನ್ನನ್ನು ಕರೆಸಿದ್ದು, ತುಂಬ ಪಬ್ಲಿಸಿಟಿ ಮಾಡಿದರು. 1.5 ತಿಂಗಳು ನಾನು ಅಲ್ಲಿದ್ದೆ. ಒಂದು ದಿನ ಅವರು ನನ್ನ ಕಂಡ್ರೆ ತುಂಬ ಪ್ರೀತಿ ಮತ್ತು ಗೌರವ. ಬ್ರದರ್, ನಿಮ್ಗೆ ಇವತ್ತು ಒಂದು ಒಳ್ಳೆ ಊಟ ಕೊಡಿಸ್ತೀನಿ, 5 ಸ್ಟಾರ್ ಹೋಟ್ಲಲ್ಲಿ, ನಿಮ್ಗೆ ಇಷ್ಟವಾದ್ದೆಲ್ಲ ಟೇಸ್ಟ್ ಮಾಡಿ, ಎಲ್ಲ ದೇಶದ ಆಹಾರಗಳು ಇದೆ ಅಂದರು. ನನಗೂ ಖುಷಿ ಆಯಿತು. ಹೋದ ತಕ್ಷಣ ನೋಡ್ತೀನಿ, ಇಲ್ಲ ಅಂದರೂ ಒಂದು 500-600 ಐಟಮ್ಸ್, ಚೈನೀಸ್ ಫುಡ್ಡು, ಆ ಫುಡ್ಡು, ಈ ಫುಡ್ಡು ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಇಂಡಿಯನ್ ಫುಡ್ಡು, ತಮಿಳ್ನಾಡು ಫುಡ್ಡು, ನಾರ್ತ್ ಫುಡ್ಡು ಎಲ್ಲ ಇದೆ. ನನಗೆ ಫಾದರ್ ಅಂದರು, ಯಾವುದು ಟೇಸ್ಟ್ ಮಾಡಬೇಕು ಅನ್ಸುತ್ತೋ ಎಲ್ಲ ತೊಗೊಳ್ಳಿ ನೀವು ಅಂದರು. ನಾನು ದೊಡ್ಡ ಪ್ಲೇಟ್ ತೊಗೊಂಡೆ, ಎಲ್ಲ ಒಂದೊಂದು ಚಮಚ ಹಾಕ್ತೆ. ಚಮಚ ಹಾಕಿ 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 ಹಿಂಗಾಗ್ಬಿಡ್ತದು. ತಟ್ಟೆ ಇಲ್ಲಿದೆ, ಹಿಂಗಾಗ್ಬಿಡ್ತು. ನಾನು ನೋಡೋಣ, ಟೇಸ್ಟ್ ನೋಡೋಣ ಅಂತ. ಫಾದರು ಒಂದು ತಟ್ಟೆ ಹಿಡ್ಕೊಂಡು ಇಷ್ಟೇ ನ್ಯೂಡಲ್ಸು, ಒಂದು ಪೀಸ್ ಚಿಕನ್ ತೊಗೊಂಡು ಬಂದರು. ನಾನು ಫಾದರ್ ಅಂದ್ರೆ, ಅಯ್ಯೋ ನಾವಿದ್ದೆಲ್ಲ ಅಭ್ಯಾಸ ಆಗಿದೆ, ನಮ್ದು ಇಷ್ಟೇ. ಆಮೇಲೆ ಬನ್ನಿ ಹೋಗೋಣ, ಬಿಲ್ ಕೊಡೋಣ ಅಂದರು. ನಾನು ಬಫೆ ಸಿಸ್ಟಮ್ ಇರ್ಬೋದು, ಎಷ್ಟು ತಿಂದರೂ ಒಂದೇ ರೇಟು ಅಂದ್ಕೊಂಡು ನಾನು ಇಷ್ಟು ತೊಗೊಂಡು ಬಂದೆ. ಟೇಸ್ಟ್ ನೋಡೋದು. ಕೌಂಟ್ರಿಗೆ ಬಂದ ಮೇಲೆ ಫಾದರ್ದು ತೂಕ ನೋಡಿದ್ರೆ 300 ಗ್ರಾಮ್ ಇದೆ. ಕೇವಲ €1. €1 ಅಂದರೆ 80 ರೂಪಾಯಿದು ಅಷ್ಟೇ ಅವ್ರದ್ದು. ನಂದು ಇಟ್ಟು ನೋಡಿದಾಗ 2 kg. ಏನು ಇದು ಇಂಥದ್ದು ಮೀನು, ಸ್ಕ್ವಿಡ್ಡು, ಆಮೇಲೆ ಇಂಥದ್ದು ಎಲ್ಲ 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 ಐಟಮ್ ಇದೆ. 2 kg. ನನಗೆ ಬಂದಿದ್ದ ರೇಟು €112. €112 ಅಂದರೆ ಹತ್ತತ್ರ 10-15 ಸಾವಿರ ರೂಪಾಯಿ. ಅದೇ ಫಾದರ್ ಇಷ್ಟು ಬೇಡ ನನಗೆ ಮುಂಚೆನೇ ಹೇಳಿದರೆ ನಾನು ಕಮ್ಮಿ ತೊಗೊಳ್ತಿದ್ದೆ. ಪರವಾಗಿಲ್ಲ ಬನ್ನಿ ಅಂತ ಕರ್ಕೊಂಡು ಬಂದರು. ತಿನ್ನೋಕ್ಕಾಗತ್ತಾ? ಅಷ್ಟು ಆಹಾರ ಸ್ವಲ್ಪ ತಿಂತಿದ್ದಂಗೆ ಸುಸ್ತಾಗ್ಬಿಡ್ತು ನನಗೆ. ಅದು ಸಪ್ರೇಟಾಗಿ ಹಾಕಿಲ್ಲ, ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೆ. ಏನು ಮಾಡೋದು, ವೇಸ್ಟ್ ಆಗುತ್ತಲ್ಲ. ಫಾದರ್ ಅಂದರು, ಏನು ವರಿ ಮಾಡಬೇಡಿ ಅಂತೇಳಿ ನಾನು ತಿಂದ ಭಾಗವನ್ನು ತೆಗೆದು ಕ್ಲೀನ್ ಮಾಡಿ ಉಳಿದಿದ್ದೆಲ್ಲವನ್ನು ಸಪ್ರೇಟ್ ಮಾಡಿ ಪಾರ್ಸಲ್ ಮಾಡಿಸಿದ್ರು. ವೇಸ್ಟ್ ಮಾಡಬಾರ್ದು, ಆಹಾರವನ್ನು ವೇಸ್ಟ್ ಮಾಡಬಾರ್ದು. ಒಂದು ತರಕಾರಿ ಬೆಳೆಯೋದಕ್ಕೆ 1 ತಿಂಗಳು 2 ತಿಂಗಳು ಕಷ್ಟಪಡ್ತಾನೆ. ಯಾವುದೇ ಒಂದು ಪದಾರ್ಥ ಬೆಳೆಯೋದಕ್ಕೆ, ಕೊತ್ತಂಬರಿ ಸೊಪ್ಪು ಬೆಳೆಯೋಕ್ಕೂ ಕೂಡ 1 ತಿಂಗಳು ಕಷ್ಟ ಇದೆ. ಅದು ಬಿತ್ತಿ ಗೊಬ್ಬರ ಹಾಕಿ ಮೊಳಕೆ ಹೊಡೆದು ಬರಬೇಕಾದ್ರೆ ಅದನ್ನು ವೇಸ್ಟ್ ಮಾಡಬೇಡಿ. ಯೇಸು ಕೂಡ 5 ರೊಟ್ಟಿ 2 ಮೀನು, ಬಂದವರಿಗೆಲ್ಲ ಹಸಿವಿತ್ತು. ಯೇಸು ಏನು ಮಾಡಿದ್ರು, ನಿಮ್ಮಲ್ಲಿ ಏನಿದೆ ತೊಗೊಂಡು ಬನ್ನಿ. 5 ರೊಟ್ಟಿ 2 ಮೀನಿದೆ. ಇದ್ದವರು ಎಷ್ಟು ಜನ? 5,000 ಜನ ಗಂಡಸರು, ಇನ್ನು ಹೆಂಗಸರು ಒಂದು 5,000, ಮಕ್ಕಳು ಒಂದು 50,000. ಅಷ್ಟು ಜನರಿಗೆ ಆಹಾರ ಕೊಡಬೇಕು.
ಯುವದಾಸ್ ಹೇಳ್ತಾನೆ, ನಮ್ಮ ಹತ್ರ ಅಷ್ಟು ಹಣ ಇಲ್ಲ. ಯೇಸು ಅಂದ್ರೆ, ನಿಮ್ಮ ಹತ್ರ ಏನಿದೆ ಅದು ತೊಗೊಂಡು ಬನ್ನಿ, ಏನಿದೆ ಅದನ್ನು ತೊಗೊಂಡು ಬನ್ನಿ. 5 ರೊಟ್ಟಿ 2 ಮೀನು ಒಂದು ಬಾಲಕನ ಹತ್ರ ಇತ್ತು. ಯೇಸು ಅದನ್ನು ಸ್ವರ್ಗದ ಕಡೆಗೆ ಎತ್ತಿ ಸ್ತುತಿ ಮಾಡಿದ್ರು. ದೇವ, ನೀವು ನನ್ನ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಅಂತ ಹೇಳಿದ್ರು. ಹಂಚಿ ಅಂದರು. ತಿಂದು 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 ಬೈಬಲ್ ಹೇಳುತ್ತೆ ತೃಪ್ತರಾದರು. ಹಂಗೆ ತೃಪ್ತರಾದರು. ಉಳಿದಿದ್ದು 12 ಬುಟ್ಟಿ ಇತ್ತು. ಯೇಸು ಹೇಳ್ತಾರಲ್ಲಿ, ವೇಸ್ಟ್ ಮಾಡಬೇಡಿ, ನಾಳೆಗೆ ಉಪಯೋಗಿಸಿ. ಇವತ್ತೆಷ್ಟೋ ಕುಟುಂಬದಲ್ಲಿ ಒಂದಿಷ್ಟು ತಿಂದು ಬಿಸಾಕ್ಬಿಡೋದು. ಅದರ ಬೆಲೆ ಗೊತ್ತಿಲ್ಲ ಅವರಿಗೆ. ಒಬ್ಬ ರೈತನ ಬೆಲೆ ಗೊತ್ತಿಲ್ಲ, ಒಂದು ಬೆಳೆಯ ಬೆಳೆ ಗೊತ್ತಿಲ್ಲ. ಒಂದು ಟೊಮೆಟೊ ಹಣ್ಣು ಬಿಡಬೇಕಾದ್ರೆ 1 ವಾರ ಕಾಯಬೇಕು, 1 ವಾರನ 1 ತಿಂಗಳೇ ಕಾಯಬೇಕು. ಒಂದು ತೆಂಗಿನ ಗಿಡ ಬೆಳೆದು ಕಾಯಿ ಕೊಡಬೇಕಾದ್ರೆ 1 5-6 ವರ್ಷ ಕಾಯಬೇಕು. ಬಿಸಾಕಬೇಡಿ, ಆಹಾರವನ್ನು ಬಿಸಾಕಬೇಡಿ. ದೇವ ರಾಜ್ಯವೆಂದರೆ ಬೇರೆ ತಿನ್ನೋದು ಕುಡಿಯೋದು ಅಲ್ಲ, ವೇಸ್ಟ್ ಮಾಡ್ದಂಗೆ ಇರೋದು ಕೂಡ. ಯಾವಾಗ ನನಗೆ ಈ ಅರ್ಥ ಆಯಿತೋ ಅವತ್ತಿಂದ ನಾನು ಸ್ವಲ್ಪ ತಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೂ ಕೂಡ ಬುದ್ಧಿ ಬಂತು. ಫಾದರ್ ಕ್ಲೀನಾಗಿ ಹೇಳಿದ್ರು ನನಗೆ. ನಾನು ಅಲ್ಲಿ ಫಾದರ್ಗೆ ಜನಗಳಿಗೆ ಬೋಧನೆ ಮಾಡಕ್ಕೆ ಹೋದವನಿಗೆ ಗುರುಗಳಿಂದ ಒಳ್ಳೆ ಬೋಧನೆ ಸಿಕ್ತು. ಬೈಬಲ್ ಒಂದು ಗಾದೆ ಇದೆ ಗೊತ್ತಾ, ಒಪ್ಪತ್ತುಂಡವ ಯೋಗಿ, ದಿನಕ್ಕೊಂದು ತುಂಡವ ಯೋಗಿ, 2 ತುಂಡವ ಭೋಗಿ, 2 ತುಂಡವ ಭೋಗಿ, 3 ತುಂಡವ ರೋಗಿ, 3 ತುಂಡವ ರೋಗಿ, 4 ತುಂಡವನನ್ನು ಹೊತ್ಕೊಂಡು ಹೋಗಿ. ಎಲ್ಲಿಗೆ? ಒಪ್ಪತ್ತುಂಡವ ಯೋಗಿ. ಆಹಾರ ತಿನ್ನಬೇಕು. ನಾವು ಆಹಾರಕ್ಕಾಗಿ ಬದುಕೋದಲ್ಲ, ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಆಹಾರ ತಿನ್ನಬೇಕು. ಒಂದು ಯಾರೋ ಹೇಳಿದ್ರು ನನಗೆ, ತಿನ್ನೋದಕ್ಕಾಗಿ ಹುಟ್ಟೋದಲ್ಲ, ಬದುಕೋದಕ್ಕಾಗಿ ತಿನ್ನಬೇಕು ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಯೇಸು ಅಂತಾರೆ, ಮಿತಿ ಮೀರಿದ ಭೋಜನದಿಂದ ಮಂದಮತಿಗಳಾಗಬೇಡಿ. ಮಿತಿ ಮೀರಿದ ಭೋಜನದಿಂದ ಮಂದಮತಿಗಳಾಗಬೇಡಿ. ಯೇಸು ಹೇಳಿದ್ದು ಫಿಲಿಪ್ಪಿ 3:19 ಪೌಲರು ಬರೀತಾರೆ, ಹೊಟ್ಟೆಯೇ ಅವರ ದೇವರು, ನಾಶವೇ ಅವರ ಅಂತ್ಯ. ಏನು ತಿನ್ನೋದು, ಏನು ಕುಡಿಯೋದು, ಅದೇ ಹಬ್ಬ ಬಂತು ಅಂದರೆ ಏನು ತಿನ್ನೋದು, ಏನು ಕುಡಿಯೋದು, ಹೇಗೆ ಪ್ರಾರ್ಥಿಸೋದು, ಬಡವರಿಗೆ ಏನಾದ್ರು ಸೇವೆ ಮಾಡೋದು ಇಲ್ಲ. ಎಲ್ಲರೂ ಅಲ್ಲ, ಕೆಲವರು ಮಾಡಿದ್ದಾರೆ. ಅನಾಥಾಶ್ರಮ, ವೃದ್ಧಾಶ್ರಮಕ್ಕೆಲ್ಲ ಹೋಗಿ ಊಟ ಹಾಕ್ತಾರೆ. ಬರ್ತ್ಡೇ ಬಂದರೆ ಅಲ್ಲಿಗೆ ಹೋಗಿ ಅವ್ರ ಜೊತೆ ಕಳೀತಾರೆ. ಇದು ಒಳ್ಳೆ ಗುಣಗಳು. ಅದನ್ನು ನಮ್ಮ ಜೀವನದಲ್ಲೇ ಅಳವಡಿಸ್ಕೊಳ್ಬೇಕು. ರೋಮನ್ 11:9 ಹೇಳುತ್ತೆ, ಅವರ ಭೋಜನವೇ ಅವರ ಬಲೆಯೂ ಜಾಲವೂ ಆಗಿದೆ, ಯಾತನೆಯೂ ಪತನವೂ ಆಗಿ ಪರಿಣಮಿಸಲಿದೆ. ನೋಡಿ, ದುಂಡುಗಾರ ಮಗ ಮರಳಿ ಬಂದಾಗ ದೇವರೊಂದು ಔತಣ ಕೊಟ್ಟರು, ಬಿಗ್ ಫೀಡ್. ಅದು ಒಂದು ಸಂಭ್ರಮ, ಒಂದು ಸಡಗರದಲ್ಲಿ ಮಾಡೋದು. ಬಟ್ ನೀವು ನೋಡಿದ್ದೀರಾ, ನಾವೆಲ್ಲ ಸಣ್ಣ ಹುಡುಗರಿದ್ದಾಗ ವಾರದಲ್ಲಿ 1 ದಿನ ನಾನ್ ವೆಜಿಟೇರಿಯನ್, ಚಿಕನ್ನೋ ಮಟನ್ನೋ ಏನೋ. ಅದೆಷ್ಟು? ಅರ್ಧ kg ಮಟನ್ನು, 3 kg ಆಲೂಗಡ್ಡೆ. ಹಂಗೆ ಬೆಳೆದವ್ರು ನಾವು. ಚಿಕನ್ ಕಬಾಬು, ಚಿಕನ್ ಬಿರಿಯಾನಿ, ಇದೆಲ್ಲ ಕ್ರಿಸ್ಮಸ್ ಹಬ್ಬಕ್ಕೆ ಇಷ್ಟರಿಗೆ ಅಷ್ಟೇ ಸಂಭ್ರಮ. ಅಯ್ಯೋ, ಇವತ್ತು ಬಿರಿಯಾನಿ ಮಾಡ್ತಾರೆ, ಈ ಸಲ ಕ್ರಿಸ್ಮಸ್ ಬಿರಿಯಾನಿ. ಈಗ ಬಿರಿಯಾನಿ ಬೀದಿ ಬದಿಯಲ್ಲಿ 60 ರೂಪಾಯಿ 80 ರೂಪಾಯಿ ಮಾರ್ತಾ ಇದ್ದಾರೆ. ಯಾರಾದರೂ ಬರಲಿ 200-300 ರೂಪಾಯಿ ಕೊಟ್ಟು ಚಿಕನ್ ತಂದು ಫ್ರೈ ಮಾಡಿ ಕಬಾಬ್ ಮಾಡೋದು. ಏನಾಗಿದೆ ಅಂದರೆ ಅರ್ಥಹೀನ ಆಗ್ತಾ ಇದೆ. ಅದರ ಹಿಂದೆ ಹೋಗೋದಲ್ಲ, ನಮ್ಮ ಹಿಂದೆ ಅದು ಓಡಿ ಬರಬೇಕು. ದೇವರ ರಾಜ್ಯವನ್ನು, ನೀತಿಯನ್ನು ಹುಡುಕಿ ಮಿಕ್ಕಿದೆಲ್ಲ ಸೇರಿಸಿ ಕೂಡಿಸಿ ಕೊಡಲಾಗುವುದು. ನಾನಿವತ್ತು ಹೇಳಕ್ಕೆ ಬಂದಿದ್ದಿಷ್ಟೇ. ಆಹಾರ ಒಬ್ಬ ರೈತ ಕಷ್ಟಪಟ್ಟು ಬೆಳೆದಿರ್ತಾನೆ, ವೇಸ್ಟ್ ಮಾಡಬೇಡಿ. ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ. ದೇವರಂತಾರೆ, ದೇವರ ರಾಜ್ಯವನ್ನು, ನೀತಿಯನ್ನು ಹುಡುಕಿ. ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ಅದಕ್ಕೆ ವೇಸ್ಟ್ ಮಾಡೋದು ಬೇಡ. ನಿಮ್ಮ ಮನೆಯಲ್ಲಿ ವೇಸ್ಟ್ ಆಗ್ತಿದ್ರೆ ಅದನ್ನು ತಡೆ ಹಿಡೀರಿ. ಎಷ್ಟು ಬೇಕೋ ಅಷ್ಟು ಆಹಾರ ಮಾಡಿ, ಅತಿಯಾಗಿ ಮಾಡಿ ತೊಗೊಂಡು ಕಸದ ಬುಟ್ಟಿನ ಹಾಕಬೇಡಿ. ಮಕ್ಕಳಿಗೆ ಕೂಡ ಸ್ವಲ್ಪ ಕೊಡಿ. ಹೊಟ್ಟೆ ಹಸಿದು ಊಟ ಮಾಡಲಿ. ಅವರು ತಟ್ಟೆ ತುಂಬ ಹಾಕಿ ಕೊಟ್ಟುಬಿಡ್ತಾರೆ ಕೆಲವು ತಾಯಂದರು.
ಅದು ಅಲ್ಲೇ ವಾಕ್ಯಕ್ಕೆ ಬರ್ತಾ ಇರುತ್ತೆ. ಅವ್ರು ತಿನ್ನೋದು ಇಲ್ಲ, ತೊಗೊಂಡೋಗಿ ಬಿಸಾಕ್ಬಿಡ್ತಾರೆ. ಅದು ಫಾಸ್ಟ್ ಫುಡ್ಡೇ ಬೇಕು ಅಂತಿಲ್ಲ, ಮನೆಯಲ್ಲಿ ಪ್ರೀತಿಯ ಫುಡ್ ಕೊಟ್ಟರೆ ಸಾಕು. ಫಾಸ್ಟ್ ಫುಡ್ ಬೇಡ. ಅದು ಅಪರೂಪಕ್ಕೊಂದ್ಸಲ ತಿಂದರೆ ಒಂಥರ. ಈಗ ಸ್ವಿಗ್ಗಿ ಝೊಮೊಟೊ, ಮಕ್ಕಳಿಗೆ ಏನಾರಾದರೂ ಸ್ವಿಗ್ಗಿ ಝೊಮೊಟೊಗೆ ಹೋಗ್ತಾರೆ. ಅದು ಫ್ಯಾಟ್ ಕ್ರಿಯೇಟ್ ಆಗುತ್ತೆ. ಮನೆಯಲ್ಲಿ ಮಾಡಿ, ಚಿತ್ರಾನ್ನ ಮಾಡಿ, ಪುಳಿಯೋಗರೆ ಮಾಡಿ, ಇಡ್ಲಿ ಮಾಡಿ, ವಡೆ ಮಾಡಿ, ಅಮ್ಮನ ಕೈನಲ್ಲಿ ಮಾಡಿದ್ದು ಟೇಸ್ಟು. ನನಗಂತೂ ಆ ಭಾಗ್ಯ ಇಲ್ಲ. ಮಾಡ್ತೀನಿ, ವೇಸ್ಟ್ ಮಾಡಬೇಡಿ. ಯೇಸು ನಾಮದಲ್ಲಿ ಸ್ವಾಮಿ, ವೇಸ್ಟ್ ಆಗುತ್ತಿರುವ ಆಹಾರ ಪದಾರ್ಥಗಳ ಮೇಲೆ ಅದನ್ನು ಉಳಿಸಿಕೊಳ್ಳುವ ಕೃಪೆ ಕೊಡಿ. ಬಂದ ರೋಗಗಳು, ಬರಲಿರುವ ಕೇಡುಗಳೆಲ್ಲ ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ದೇವರ ರಾಜ್ಯವೆಂದರೆ ತಿನ್ನುವುದು ಕುಡಿಯುವುದು ಅಲ್ಲ. ದೇವರ ರಾಜ್ಯವನ್ನು, ನೀತಿಯನ್ನು ಹುಡುಕಿರಿ, ಮಿಕ್ಕಿದ್ದೆಲ್ಲ ಸೇರಿಸಿ ಕೂಡಿಸಿ ಕೊಡಲಾಗುವುದು. ಯೇಸುವಿನ ಈ ವಾಗ್ದಾನ ನೆರವೇರಲಿ. ಯೇಸು ನಾಮದಲ್ಲಿ ಇದನ್ನು ಆಲಿಸ್ತಿರೋ ಪ್ರತಿಯೊಬ್ಬರಿಗೆ ಎಲ್ಲ ಕೇಡುಗಳಿಂದ, ವೈರಸ್ಗಳಿಂದ, ಗಂಟಲು ನೋವುಗಳಿಂದ, ಎಲ್ಲ ಮಾರಕ ವ್ಯಾಧಿಗಳಿಂದ ಯೇಸು ನಾಮದಲ್ಲಿ ಕಾಪಾಡಲ್ಪಡಲಿ. ಆಮೇನ್. ಮುಂದಿನ ತಿಂಗಳು ಫೆಬ್ರವರಿ 21ರಿಂದ ಶೂಟಿಂಗ್. ದುಂದುಗಾರ ಮಗ ಈಗ ಕೆಲಸ ಆರಂಭ ಆಗಿದೆ. ಲೊಕೇಶನ್ನು, ಬಟ್ಟೆ ಗಿಟ್ಟೆಗಳನ್ನೆಲ್ಲ ಜೊತೆ ಮಾಡ್ತಾ ಇದ್ದೀವಿ. ಲಾಂಧ್ರ ಬೇಕು, ಒಂದು ಹಳೆಯ ಕಾಲದ ಲಾಂಧ್ರ ಬೇಕು, ಹುಡುಕ್ತಾ ಇದ್ದೀನಿ. ಪ್ರೇಯರ್ ಮಾಡಿ. ಹಣದ ಅಗತ್ಯ ಇದೆ. ನೆರವಾಗಲು ಮನಸ್ಸಾದರೆ ಮಾತ್ರ, ಸಂತೋಷದಿಂದ ದೇವರ ಮಹಿಮೆ ಕೊಡುವರು ಮಾತ್ರ ನೆರವಾಗಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. Friends, praise the Lord. Greetings from Father Franklin D'Souza from Jesus Parsha team. Myself and Brother T.K. George, we are proclaiming the good news from last 23 years, and Brother is preaching more than 35 years. We have four of us, myself, Brother T.K. George, and Pro-Life Manjula Joy. Also we have Brother William, our musician. We go around preaching the good news, and we have a great two projects. The first project is bringing out a movie, a film based on chapter 15 of Luke, and we want to give the family values. We know today the terrible attack on the families. So this movie will be in Kannada. It is directed by Brother T.K. George. Script, everything, music is by Brother T.K. George. And we have around 25 lakhs for this project. We need so much money, but it doesn't matter. God will provide us. Due to Corona, we were not able to shoot the movie. And those who are inspired, we spend a lot of money for a lot of things. Can we spend a little few for this? And those who are interested, you can contact directly to Brother T.K. George, and he will tell you how to be the part of this. I will tell you, surely this will be a great blessing for each one of us with the power of the Word of God. Also another project that brother has written so many hymns, and more hymns in Kannada than in Tamil, then we have translated in Konkani, then there are hymns in Tudu language, also in some Malayalam and Hindi. So I have edited that, and I am bringing out a book, a hymn book, like we have with Joyful Lips or Praise the Lord. I am making a book. It comes around more than nearly 400 pages, and it costs a lot, more than 1 lakh. So kindly, it is in the press, Kodial by Mangalore. So kindly support this project so that I can bring out this memory. Also the hymns based on the Word of God. People can use this, and there are a lot of biblical messages which can be enacted by the people, sung by the people. It will be very useful. Kindly pray for us, pray for these projects, and may God bless you. The Father and the Son and the Holy Spirit. Amen.